ಇಷ್ಟಕ್ಕೆ ನಿಲ್ಲಿಲ್ಲ. ಕಾಂಗ್ರೆಸ್ನ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯದವರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಅಖಾಡಕ್ಕಿಳಿತೀವಿ ನಾವು ಅಂತ ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಈಗ ಮತ್ತೊಂದು ಪ್ರಯೋಗಕ್ಕೆ ಈಗ ಅಲ್ಲಿ ಮುಂದಾಗಿರೋದು. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಂಡಾಯ ಸ್ಪರ್ಧೆಗೆ ಮುಸ್ಲಿಂ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಸ್ಡಿಪಿಐ ಬೆಂಬಲದೊಂದಿಗೆ ಎಐಎಂಐಎಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ. ಹಾಗಿದ್ದರೆ ಎಐಎಂಐಎಂ ಅಭ್ಯರ್ಥಿ ಕಣಕ್ಕಿಳಿಸುವ ಬಗ್ಗೆ ಅಂತಿಮ ಚರ್ಚೆಗಳು ನಡೀತಾ ಇದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ ಹಿನ್ನೆಲೆ ನಾಳೆ ಅಲ್ಪಸಂಖ್ಯಾತ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವ ಸಾಧ್ಯತೆ ಅಧಿಕವಾಗಿದೆ. ಇವೆಲ್ಲವೂ ಕೂಡ ಶಾಮನೂರು ಸಮರ್ಥಿಗೆ ಎಷ್ಟು ಚಾಲೆಂಜಿಂಗ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾರಣ ಈಗ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಮತ್ತೆ ನಾಳೆ ಹೋಗಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾನು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಎಸ್ಡಿಪಿಐ ಬೆಂಬಲದೊಂದಿಗೆ ಎಐಎಂಐಎಂ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸುವಂತಹದ್ದರ ಬಗ್ಗೆ ಇನ್ನಷ್ಟು ಮುಸ್ಲಿಂ ಮುಖಂಡರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಮುಸ್ಲಿಮರೇ ಚಾಲೆಂಜ್ ಆಗ್ತಾ ಇದ್ದಾರೆ ಸಮರ್ಥ ಶಾಮನೂರ್ಗೆ, ಎಸ್ ಮಲ್ಲಿಕಾರ್ಜುನ್ಗೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸ ಆಗಬೇಕಾಗಿದೆ. ಟಿಕೆಟ್ ಫೈನಲ್ ಆಗೋವರೆಗೂ ಎಲ್ಲಾ ಪಾರ್ಟಿಯಲ್ಲಿ ಈ ರೀತಿಯ ಹೊಡೆದಾಟ ಸಹಜ. ಆದ್ರೆ ಈಗ ಟಿಕೆಟ್ ಅನೌನ್ಸ್ ಆಗಿದೆ ಸಮರ್ಥ್ಗೆ. ಮುಸ್ಲಿಂ ಸಮುದಾಯದವರು ಎಲ್ಲ ಭಿನ್ನ ಮತವನ್ನ ಮರೆತು ಸಮರ್ಥ್ಗೆ ಬೆಂಬಲಿಸ್ತಾರೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಅದು ಆ ರೀತಿ ಆಗ್ತಾ ಇಲ್ಲ. ಎಲ್ಲರೂ ಅಖಾಡದಲ್ಲಿ ನಿಲ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗುತ್ತೆ ಸಮರ್ಥ್ಗೆ, ಎಸ್ಪೆಷಲಿ ಶಾಮನೂರು ಫ್ಯಾಮಿಲಿಗೆ? ಹೆಂಗ್ ವಿಶ್ವಾಸಕ್ಕೆ ತಗೋತಾರೆ ಇವ್ರು ಎಲ್ಲರನ್ನ? ಶ್ರೀಪಾದ್ ಪಟೇಲ್, ಪ್ರಮುಖವಾಗಿ ಅಲ್ಪಸಂಖ್ಯಾತರು ಯಾವತ್ತಿದ್ರು ಕಾಂಗ್ರೆಸ್ ಜೊತೆಗೆ ಇರುವಂತದನ್ನು ನಾವು ಗಮನಿಸಬಹುದು. ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಇನ್ನು ಕಾಂಗ್ರೆಸ್ಗೆ ಒಂದು ಬೆನ್ನೆಲುಬಾಗಿನ ಕೂಡ ಅಲ್ಪಸಂಖ್ಯಾತರು ನಿಂತಿರುವಂತದ್ದು. ಆದರೆ ದಾವಣಗೆರೆಯಲ್ಲೂ ಸಹ ಶಾಮನೂರು ಕುಟುಂಬದ ಜೊತೆಗೆ ಎಲ್ಲರೂ ಕಳೆದ ಒಂದು 3 ದಶಕಗಳಿಂದ ಅಂತಂದ್ರೆ 2008ನೇ ಇಸ್ವಿಯಲ್ಲಿ ಪ್ರತ್ಯೇಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ರಚನೆ ಆದ ನಂತರ ಅಂದಿನಿಂದ ಇವತ್ತಿನವರೆಗೂ ಸಹ ಶಾಮನೂರು ಶಿವಶಂಕರಪ್ಪನವರಿಗೆ ಬೆಂಬಲ ಸೂಚಿಸುವ ಮೂಲಕ ಅವರನ್ನು ಆಯ್ಕೆ ಮಾಡುವಂತ ಕೆಲಸ ಮಾಡಿದ್ರೆ ಪ್ರತಿ ಬಾರಿ ಚುನಾವಣೆಯಲ್ಲೂ ಸಹ ಅಲ್ಪಸಂಖ್ಯಾತರು ತಾವು ಸಹ ಒಂದು ಸ್ಪರ್ಧೆಗೆ ಒಂದು ಇಚ್ಛೆಯನ್ನ ಹೈಕಮಾಂಡ್ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಮಗೊಂದು ಅವಕಾಶ ಕೊಡಿರುವಂತ ಮಾತನ್ನ ಕೇಳ್ತಿದ್ದಾರೆ. ಕೊನೆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೆಂಬಲ ಕೊಡುವಂತ ಕೆಲಸಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಸಾಕಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿರುವಂತದ್ದು. ನಾವು ಇಲ್ಲಿವರೆಗೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೂ ಸಹ ಅವರಿಗೆ ಬೆಂಗಾವಲಾಗಿ ನಿಂತಿದ್ದೇವೆ, ಅವರಿಗೆ ಸಪೋರ್ಟ್ ಕೊಡುವಂತ ಕೆಲಸ ಮಾಡಿದೆ, ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸುವಂತ ಕೆಲಸವನ್ನು ಮಾಡಿದೆ. ಆದ್ರೆ ಅವರು ಇಲ್ಲ, ಈಗ ಕಾಲವಾದ ನಂತರ ನಮಗೆ ಅವಕಾಶ ಕೊಡಿ ಅನ್ನುವಂತಹ ಮಾತನಾಡ್ತಾರೆ. ಯಾಕಂದ್ರೆ ಅವರು ಹಿರಿಯರಿದ್ರು, ಸಾಕಷ್ಟು ಅನುಭವಿಗಳಿದ್ರು, ಎಲ್ಲ ಜನಾನುರಾಗಿ ಇರೋದ್ರಿಂದ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ, ಅವರಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವಕಾಶ ಕೊಟ್ಟಿದ್ದೆ. ಆದ್ರೆ ಈಗ ಅವರು ತೀರಿದರೆ ಅವರು ಇದ್ದಾಗಲೇ ಒಂದು ಮಾತನ್ನ ಹೇಳಿದ್ರು, ನಾನು ಕಾಲವಾದ ನಂತರ ನನ್ನ ಒಂದೇನು ಈ ಸ್ಥಾನವನ್ನ ಅಲ್ಪಸಂಖ್ಯಾತರಿಗೆ ಕೊಡಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಅನ್ನುವಂತಹ ಒಂದಷ್ಟು ಚರ್ಚೆಗಳು ಸಹ ನಡೆದಿರುವಂತದ್ದು. ಆದ್ರೆ ಈಗಿನ ಸದ್ಯದ ಬೆಳವಣಿಗೆ ಅಂದ್ರೆ ಎಲ್ಲ ಒಂದ್ ಕಡೆಗೆ ಅವರು ಅಲ್ಪಸಂಖ್ಯಾತರಿಗೆ ಬರೀ ಟಿಕೆಟ್ ಸಿಕ್ಕೇ ಅನ್ನುವಂತಹ ಸಾಕಷ್ಟು ಭರವಸೆಗಳಿತ್ತು, ಸಾಕಷ್ಟು ನಂಬಿಕೆಗಳಿತ್ತು. ಯಾಕಂದ್ರೆ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ರು, ಹೈಕಮಾಂಡ್ಗೆ ಒತ್ತಡ ತರುವಂತ ಕೆಲಸ ಮಾಡಿದ್ರು. ರಾಜ್ಯ ಮಟ್ಟ ಸೇರಿದಂತೆ ದೆಹಲಿ ರಾಷ್ಟ್ರ ಮಟ್ಟದ ನಾಯಕರಿಗೂ ಸಹ ರೀಚ್ ಆಗುವಂತ ಕೆಲಸವನ್ನು ಮಾಡಿದ್ರು. ದಾವಣಗೆರೆ ದಕ್ಷಿಣದ ವಾಸ್ತವಾಂಶಗಳನ್ನ ಮತ್ತು ಸ್ಥಿತಿಗತಿಗಳನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ರು. ಇಲ್ಲಿ ಅಲ್ಪಸಂಖ್ಯಾತರ ಒಂದು ಪ್ರಾಬಲ್ಯ ಎಷ್ಟು ಮಟ್ಟಿಗೆ ಅಂದ್ರೆ ಅವರ ಮತಗಳು ಎಷ್ಟಿದೆ, ಎಷ್ಟು ಪಕ್ಷಕ್ಕಾಗಿ ನಾವು ಕೆಲಸ ಮಾಡಿದೆವು ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರು. ಎಷ್ಟೇ ಪ್ರಯತ್ನ ಮಾಡಿದ್ರೆ ಜಮೀರ್ ಅಹಮದ್ ಅವರ ಮೂಲಕ ಸಾಕಷ್ಟು ಲಾಬಿ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸಹ ಎಲ್ಲ ಒಂದು ಕಡೆಗೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ತಪ್ಪಿರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಷ್ಟು ಅಲ್ಪಸಂಖ್ಯಾತ ನಾಯಕರನ್ನ, ಮುಖಂಡರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅಂದ್ರೆ ಸ್ಪರ್ಧೆಯಲ್ಲಿ ಅಲ್ಪಸಂಖ್ಯಾತರಿಂದ ಸ್ಪರ್ಧೆಯಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದಂತ MLC ಅಬ್ದುಲ್ ಜಬ್ಬಾರ್ ಅವರು ಮತ್ತೆ ಸಾದಿಕ್ ಪೈಲ್ವಾನ್ ಅವರು ಸಹ ಸಾಕಷ್ಟು ಒಂದು ಮುಂಚೂಣಿಯಲ್ಲಿದ್ದರು. ಟಿಕೆಟ್ ಪಡೆಯೋಕೆ ಸಾಕಷ್ಟು ಒತ್ತಡಗಳನ್ನು ತರುವಂತ ಕೆಲಸ ಮಾಡಿದ್ರೆ ಅಬ್ದುಲ್ ಜಬ್ಬಾರ್ ಅವರು ಎಲ್ಲೊಂದು ಕಡೆಗೆ ಮಾಧ್ಯಮ ಪ್ರತಿಕ್ರಿಯೆಗೆ ನಿರಾಕರಣೆ ಮಾಡಿರುವಂತದ್ದು ಈಗಾಗಲೇ ಒಂದು ವಿಷಯ ಗೊತ್ತಿರೋದು.
ಇರುತ್ತದೆ. ಆದ್ರೆ ಈಗ ಸಾದಿಕ್ ಪೈಲ್ವಾನ್ ಅವರು ಒಂದು ಹೆಜ್ಜೆ ಮುಂದೆ ನಾನು ಕಣದಲ್ಲೇ ಇರ್ತೇನೆ, ಈಗಾಗಲೇ ಅವರು ಒಂದು ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಅಧಿಕೃತವಾಗಿ ಮತ್ತೊಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮಾತನ್ನ ಅವರಾಗಿ ಈಗಾಗಲೇ ಇರುತ್ತದೆ. ಇನ್ನೊಂದು ಕಡೆಗೆ ಎಐಎಂಐಎಂ ಮತ್ತು SDPI ಎಲ್ಲ ಸಮ್ಮಿಶ್ರವಾಗಿ, ಆಮೇಲೆ ಅಹಿಂದೆಲ್ಲ ಒಂದು ಜೊತೆಯಾಗಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅನ್ನುವಂತ ಚರ್ಚೆ ಸಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇರುತ್ತದೆ. ಇವರು ಮತ್ತು ಎಲ್ಲೋ ಒಂದು ಕಡೆ ಸಾದಿಕ್ ಪೈಲ್ವಾನ್ ಒಂದಾಗಿ ಒಬ್ಬಕ್ಕೆ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತಹ ಸಾಕಷ್ಟು ಸಾಧ್ಯತೆ ಇರುತ್ತೆ. ಆದ್ರೆ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ನಾಳೆ 11:30ಕ್ಕೆ ಅರಳಿ ಮರದ ಸರ್ಕಲ್ ನಿಂದ ಮಹಾನಗರ ಪಾಲಿಕೆ ಕಚೇರಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಹೋಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ನಾನು ಕಣದಲ್ಲೇ ಇರ್ತೇನೆ. ನನಗೆ ಎಲ್ಲ ಒಂದು ಕಡೆಗೆ ಶಾಮನೂರು ಕುಟುಂಬ ಅದರಲ್ಲೂ ಕೂಡ ಈಗ ಇರುವಂತಹ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಅವರಿಂದ ಸಾಕಷ್ಟು ಬೇಸರ ಆಗಿರೋದು, ಅವರ ನಡೆ ವಿರುದ್ಧ ಅಸಮಾಧಾನ ಇದೆ. ಯಾಕಂದ್ರೆ ನಾನು ಸುಮಾರು 40 ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಅಲ್ಪಸಂಖ್ಯಾತರ ಕೊಡುಗೆ ಸಹ ಸಾಕಷ್ಟು ಪಕ್ಷಕ್ಕೆ ಇರುವಂತದ್ದು, ಆದ್ರೆ ಈ ರೀತಿ ಆಗಿರೋದು ನನಗೆ ಬೇಸರ ತಂದಿದೆ ಅನ್ನುವಂತ ಮಾತನ್ನ ಹೇಳಿ ಈಗಾಗಲೇ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿಯುವ ನಿರ್ಧಾರ ಮಾಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ವಿಠಲ್ ಮಾಹಿತಿಯಾಗಿ. ದಾವಣಗೆರೆಯಲ್ಲಿ ಅಸಮಾಧಾನದ ಜ್ವಾಲೆ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿದೆ ಅಂತ ಅಂದ್ರೆ ಮುಸ್ಲಿಂ ಸಮುದಾಯದ ಯುವಕರು, ಅಸಮಾಧಾನಿತ ಯುವಕರು ಅನೇಕರು ಬಂದು ಬಿಜೆಪಿ ಅಭ್ಯರ್ಥಿಗೆ ಶುಭಾಶಯ ಕೋರಿ ಸಿಹಿ ತಿನ್ನಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಸಿಹಿ ತಿನ್ನಿಸಿ ಶುಭ ಕೋರಿದ್ದಾರೆ. ಮುಸ್ಲಿಂ ಯುವಕರು ಈದ್ ಹಬ್ಬದ ಹಿನ್ನೆಲೆ ಶುಭ ಕೋರ್ತಾ ಇದ್ದೀವಿ ಅಂತ ಬಂದು ಶುಭ ಕೋರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಶುಭಾಶಯ ಕೋರಿದ್ದಾರೆ. ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತ ಮುಸ್ಲಿಂ ಯುವಕರು ಭರವಸೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಇಷ್ಟಕ್ಕೆ ನಿಲ್ಲಿಲ್ಲ. ಕಾಂಗ್ರೆಸ್ನ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯದವರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಅಖಾಡಕ್ಕಿಳಿತೀವಿ ನಾವು ಅಂತ ತೊಡೆ ತಟ್ಟಿ ಹೇಳ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಈಗ ಮತ್ತೊಂದು ಪ್ರಯೋಗಕ್ಕೆ ಈಗ ಅಲ್ಲಿ ಮುಂದಾಗಿರೋದು. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಂಡಾಯ ಸ್ಪರ್ಧೆಗೆ ಮುಸ್ಲಿಂ ಮುಖಂಡರು ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. SDPI ಬೆಂಬಲದೊಂದಿಗೆ AIMIM ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ. ಹಾಗಿದ್ದರೆ AIMIM ಅಭ್ಯರ್ಥಿ ಕಣಕ್ಕಿಳಿಸೋ ಬಗ್ಗೆ ಅಂತಿಮ ಚರ್ಚೆಗಳು ನಡೀತಾ ಇದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನ ಹಿನ್ನೆಲೆ ನಾಳೆ ಅಲ್ಪಸಂಖ್ಯಾತ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವ ಸಾಧ್ಯತೆ ಅಧಿಕವಾಗಿದೆ. ಇವೆಲ್ಲವೂ ಕೂಡ ಶಾಮನೂರು ಸಮರ್ಥಿಗೆ ಎಷ್ಟು ಚಾಲೆಂಜಿಂಗ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಕಾರಣ ಈಗ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೊಳ್ಳೋ ಮಾತೇ ಇಲ್ಲ. ಮತ್ತೆ ನಾಳೆ ಹೋಗಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ನಾನು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ SDPI ಬೆಂಬಲದೊಂದಿಗೆ AIMIM ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸುವಂತಹದ್ದರ ಬಗ್ಗೆ ಇನ್ನಷ್ಟು ಮುಸ್ಲಿಂ ಮುಖಂಡರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ದಾವಣಗೆರೆ ದಕ್ಷಿಣದಲ್ಲಿ ಈಗ ಮುಸ್ಲಿಮರೇ ಚಾಲೆಂಜ್ ಆಗ್ತಾ ಇದ್ದಾರೆ ಸಮರ್ಥ ಶಾಮನೂರ್ಗೆ, SS ಮಲ್ಲಿಕಾರ್ಜುನ್ಗೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸ ಆಗಬೇಕಾಗಿದೆ. ಟಿಕೆಟ್ ಫೈನಲ್ ಆಗೋವರೆಗೂ ಎಲ್ಲಾ ಪಾರ್ಟಿಯಲ್ಲಿ ಈ ರೀತಿಯ ಹೊಡೆದಾಟ ಸಹಜ. ಆದ್ರೆ ಈಗ ಟಿಕೆಟ್ ಅನೌನ್ಸ್ ಆಗಿದೆ ಸಮರ್ಥ್ಗೆ. ಮುಸ್ಲಿಂ ಸಮುದಾಯದವರು ಎಲ್ಲ ಭಿನ್ನಮತವನ್ನ ಮರೆತು ಸಮರ್ಥ್ಗೆ ಬೆಂಬಲಿಸ್ತಾರೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಅದು ಆ ರೀತಿ ಆಗ್ತಾ ಇಲ್ಲ. ಎಲ್ಲರೂ ಅಖಾಡದಲ್ಲಿ ನಿಲ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗುತ್ತೆ ಸಮರ್ಥ್ಗೆ, ಎಸ್ಪೆಷಲಿ ಶಾಮನೂರು ಫ್ಯಾಮಿಲಿಗೆ? ಹೆಂಗ್ ವಿಶ್ವಾಸಕ್ಕೆ ತಗೋತಾರೆ ಇವ್ರು ಎಲ್ಲರನ್ನ? ಶ್ರೀಪಾದ್ ಪಾಟೀಲ್, ಪ್ರಮುಖವಾಗಿ ಅಲ್ಪಸಂಖ್ಯಾತರು ಯಾವತ್ತಿದ್ರು ಕಾಂಗ್ರೆಸ್ ಜೊತೆಗೆ ಇರುವಂತದನ್ನು ನಾವು ಗಮನಿಸಬಹುದು. ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಇನ್ನು ಕಾಂಗ್ರೆಸ್ಗೆ ಒಂದು ಬೆನ್ನೆಲುಬಾಗಿ ಕೂಡ ಅಲ್ಪಸಂಖ್ಯಾತರು ನಿಂತಿರುವಂತದ್ದು. ಆದರೆ ದಾವಣಗೆರೆಯಲ್ಲೂ ಸಹ ಶಾಮನೂರು ಕುಟುಂಬದ ಜೊತೆಗೆ ಎಲ್ಲರೂ ಕಳೆದ ಒಂದು 3 ದಶಕಗಳಿಂದ ಅಂತಂದ್ರೆ 2008ನೇ ಇಸ್ವಿಯಲ್ಲಿ ಪ್ರತ್ಯೇಕವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ರಚನೆ ಆದ ನಂತರ ಅಂದಿನಿಂದ ಇವತ್ತಿನವರೆಗೂ ಸಹ ಶಾಮನೂರು ಶಿವಶಂಕರಪ್ಪನವರಿಗೆ ಬೆಂಬಲ ಸೂಚಿಸುವ ಮೂಲಕ ಅವರನ್ನು ಆಯ್ಕೆ ಮಾಡುವಂತ ಕೆಲಸ ಮಾಡಿದ್ರೆ ಪ್ರತಿ ಬಾರಿ ಚುನಾವಣೆಯಲ್ಲೂ ಸಹ
ಅಲ್ಪಸಂಖ್ಯಾತರು ತಾವು ಸಹ ಒಂದು ಏನು ಸ್ಪರ್ಧೆಗೆ ಒಂದು ಇಚ್ಛೆಯನ್ನ ಹೈಕಮಾಂಡ್ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಮಗೊಂದು ಅವಕಾಶ ಕೊಟ್ಟಿರುವಂತ ಮಾತನ್ನ ಕೇಳ್ತಿದ್ದಾರೆ. ಕೊನೆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ಬೆಂಬಲ ಕೊಡುವಂತ ಕೆಲಸಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರದ ರಾಜಕೀಯ ಬೆಳವಣಿಗೆಯಲ್ಲಿ ಸಾಕಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಿರುವಂತದ್ದು. ನಾವು ಇಲ್ಲಿವರೆಗೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೂ ಸಹ ಅವರಿಗೆ ಬೆಂಗಾವಲಾಗಿ ನಿಂತಿದ್ದೇವೆ, ಅವರಿಗೆ ಸಪೋರ್ಟ್ ಕೊಡುವಂತ ಕೆಲಸ ಮಾಡಿದೆ, ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸುವಂತ ಕೆಲಸವನ್ನು ಮಾಡಿದೆ. ಆದ್ರೆ ಅವರು ಇಲ್ಲ, ಈಗ ಕಾಲವಾದ ನಂತರ ನಮಗೆ ಅವಕಾಶ ಕೊಡಿ ಅನ್ನುವಂತಹ ಮಾತನಾಡ್ತಕ್ಕಂದ್ರೆ ಅವರು ಹಿರಿಯರಿದ್ರು, ಸಾಕಷ್ಟು ಅನುಭವಿಗಳಿದ್ರು, ಎಲ್ಲ ಜನಾನುರಾಗಿ ಇರೋದ್ರಿಂದ ಅವರಿಗೆ ನಾವು ಅವಕಾಶ ಕೊಟ್ಟಿದ್ದೇವೆ, ಅವರಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವಕಾಶ ಕೊಟ್ಟಿದ್ದೆ. ಆದ್ರೆ ಈಗ ಅವರು ತೀರಿದರೆ ಅವರು ಇದ್ದಾಗಲೇ ಒಂದು ಮಾತನ್ನ ಹೇಳಿದ್ರು, ನಾನು ಕಾಲವಾದ ನಂತರ ನನ್ನ ಒಂದೇನು ಈ ಸ್ಥಾನವನ್ನ ಅಲ್ಪಸಂಖ್ಯಾತರಿಗೆ ಕೊಡಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು ಅನ್ನುವಂತಹ ಒಂದಷ್ಟು ಚರ್ಚೆಗಳು ಸಹ ನಡೆದಿರುವಂತದ್ದು. ಆದ್ರೆ ಈಗಿನ ಸದ್ಯದ ಬೆಳವಣಿಗೆ ಅಂದ್ರೆ ಎಲ್ಲ ಒಂದು ಕಡೆಗೆ ಅವರು ಅಲ್ಪಸಂಖ್ಯಾತರಿಗೆ ಬಾರಿ ಟಿಕೆಟ್ ಸಿಕ್ಕೇ ಅನ್ನುವಂತಹ ಸಾಕಷ್ಟು ಭರವಸೆಗಳಿತ್ತು, ಸಾಕಷ್ಟು ನಂಬಿಕೆಗಳಿತ್ತು. ಯಾಕಂದ್ರೆ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ರು, ಹೈಕಮಾಂಡ್ಗೆ ಒತ್ತಡ ತರುವಂತ ಕೆಲಸ ಮಾಡಿದ್ರು. ರಾಜ್ಯ ಮಟ್ಟ ಸೇರಿದಂತೆ ದೆಹಲಿ ರಾಷ್ಟ್ರ ಮಟ್ಟದ ನಾಯಕರಿಗೂ ಸಹ ರೀಚ್ ಆಗುವಂತ ಕೆಲಸವನ್ನು ಮಾಡಿದ್ರು. ದಾವಣಗೆರೆ ದಕ್ಷಿಣದ ವಾಸ್ತವಾಂಶಗಳನ್ನ ಮತ್ತು ಸ್ಥಿತಿಗತಿಗಳನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ರು. ಇಲ್ಲಿ ಅಲ್ಪಸಂಖ್ಯಾತರ ಒಂದು ಪ್ರಾಬಲ್ಯ ಎಷ್ಟು ಮಟ್ಟಿಗೆ ಅಂದ್ರೆ ಅವರ ಮತಗಳು ಎಷ್ಟಿದೆ, ಎಷ್ಟು ಪಕ್ಷಕ್ಕಾಗಿ ನಾವು ಕೆಲಸ ಮಾಡಿದೆವು ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಮಾಡಿದ್ರು. ಎಷ್ಟೇ ಪ್ರಯತ್ನ ಮಾಡಿದ್ರೆ ಜಮೀರ್ ಅಹಮದ್ ಅವರ ಮೂಲಕ ಸಾಕಷ್ಟು ಲಾಬಿ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಸಹ ಎಲ್ಲ ಒಂದು ಕಡೆಗೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ತಪ್ಪಿರೋದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಷ್ಟು ಅಲ್ಪಸಂಖ್ಯಾತ ನಾಯಕರನ್ನ, ಮುಖಂಡರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅಂದ್ರೆ ಸ್ಪರ್ಧೆಯಲ್ಲಿ ಅಲ್ಪಸಂಖ್ಯಾತರಿಂದ ಸ್ಪರ್ಧೆಯಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದಂತ MLC ಅಬ್ದುಲ್ ಜಬ್ಬಾರ್ ಅವರು ಮತ್ತೆ ಸಾದಿಕ್ ಪೈಲ್ವಾನ್ ಅವರು ಸಹ ಸಾಕಷ್ಟು ಒಂದು ಮುಂಚೂಣಿಯಲ್ಲಿದ್ದರು. ಟಿಕೆಟ್ ಪಡೆಯೋಕೆ ಸಾಕಷ್ಟು ಒತ್ತಡ ತರುವಂತ ಕೆಲಸ ಮಾಡಿದ್ರೆ ಅಬ್ದುಲ್ ಜಬ್ಬಾರ್ ಅವರು ಎಲ್ಲೊಂದು ಕಡೆಗೆ ಮಾಧ್ಯಮ ಪ್ರತಿಕ್ರಿಯೆಗೆ ನಿರಾಕರಣೆ ಮಾಡಿರುವಂತದ್ದು ಈಗಾಗಲೇ ಒಂದು ವಿಷಯ ಗೊತ್ತಿರುತ್ತದೆ. ಆದ್ರೆ ಈಗ ಸಾದಿಕ್ ಪೈಲ್ವಾನ್ ಅವರು ಒಂದು ಹೆಜ್ಜೆ ಮುಂದೆ ನಾನು ಕಣದಲ್ಲೇ ಇರ್ತೇನೆ, ಈಗಾಗಲೇ ಅವರು ಒಂದು ಸಾಂಕೇತಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಅಧಿಕೃತವಾಗಿ ಮತ್ತೊಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಮಾತನ್ನ ಅವರಾಗಿ ಈಗಾಗಲೇ ಇರುತ್ತಾರೆ. ಇನ್ನೊಂದು ಕಡೆಗೆ MIM ಮತ್ತು SDPI ಎಲ್ಲ ಸಮ್ಮಿಶ್ರವಾಗಿ, ಆಮೇಲೆ ಅಹಿಂದೆಲ್ಲ ಒಂದು ಜೊತೆಯಾಗಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅನ್ನುವಂತ ಚರ್ಚೆಯೂ ಸಹ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇರುತ್ತೆ. ಆದ್ರೆ ಇವರು ಮತ್ತು ಎಲ್ಲ ಒಂದು ಕಡೆ ಸಾದಿಕ್ ಪೈಲ್ವಾನ್ ಒಂದಾಗಿ ಒಬ್ಬಕ್ಕೆ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವಂತಹ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಆದ್ರೆ ಈಗಾಗಲೇ ಸಾದಿಕ್ ಪೈಲ್ವಾನ್ ಅವರು ನಾಳೆ 11:30ಕ್ಕೆ ಅರಳಿ ಮರದ ಸರ್ಕಲ್ ನಿಂದ ಮಹಾನಗರ ಪಾಲಿಕೆ ಕಚೇರಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಹೋಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ನಾನು ಕಣದಲ್ಲೇ ಇರ್ತೀನಿ, ನನಗೆ ಎಲ್ಲ ಒಂದು ಕಡೆಗೆ ಶಾಮನೂರು ಕುಟುಂಬ ಅದರಲ್ಲೂ ಕೂಡ ಈಗಿರುವಂತಹ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಅವರಿಂದ ಸಾಕಷ್ಟು ಬೇಸರ ಆಗಿರೋದು, ಅವರ ನಡೆಯ ವಿರುದ್ಧ ನನಗೆ ಅಸಮಾಧಾನ ಇದೆ. ಯಾಕಂದ್ರೆ ನಾನು ಸುಮಾರು 40 ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಅಲ್ಪಸಂಖ್ಯಾತರ ಕೊಡುಗೆ ಸಹ ಸಾಕಷ್ಟು ಪಕ್ಷಕ್ಕೆ ಇರುವಂತದ್ದು, ಆದರೆ ಈ ರೀತಿಯಾಗಿರೋದು ನನಗೆ ಬೇಸರ ತಂದಿದೆ ಅನ್ನುವಂತ ಮಾತನ್ನ ಹೇಳಿ ಈಗಾಗಲೇ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿಯುವ ನಿರ್ಧಾರ ಮಾಡಿರುವಂತದ್ದು. ಶ್ರೀಪಾದ್, ಥ್ಯಾಂಕ್ ಯು ವಿಠಲ್ ಮಾಹಿತಿಯಾಗಿ. ದಾವಣಗೆರೆಯಲ್ಲಿ ಅಸಮಾಧಾನದ ಜ್ವಾಲೆ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿದೆ ಅಂತ ಅಂದ್ರೆ ಮುಸ್ಲಿಂ ಸಮುದಾಯದ ಯುವಕರು, ಅಸಮಾಧಾನಿತ ಯುವಕರು ಅನೇಕರು ಬಂದು ಬಿಜೆಪಿ ಅಭ್ಯರ್ಥಿಗೆ ಶುಭಾಶಯ ಕೋರಿ ಸಿಹಿ ತಿನ್ನಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಸಿಹಿ ತಿನ್ನಿಸಿ ಶುಭ ಕೋರಿದ್ದಾರೆ. ಮುಸ್ಲಿಂ ಯುವಕರು ಈದ್ ಹಬ್ಬದ ಹಿನ್ನೆಲೆ ಶುಭ ಕೋರ್ತಾ ಇದ್ದೀವಿ ಅಂತ ಬಂದು ಶುಭ ಕೋರಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಶುಭಾಶಯ ಕೋರಿದ್ದಾರೆ. ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತ ಮುಸ್ಲಿಂ ಯುವಕರು ಭರವಸೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಓಕೆ